ಆಕೆ ಮಾನಸಿಕ ಅಸ್ವಸ್ಥೆ 20 ವರ್ಷಗಳ ಹಿಂದೆ ತನ್ನವರಿಂದ ದೂರಾಗಿದ್ಲು. ಹೆತ್ತಮ್ಮನನ್ನ ಹುಡುಕಿ ಸುಸ್ತಾದಂತ ಮಕ್ಕಳು ಸತ್ತು ಹೋಗಿರಬಹುದು ಅಂತ ತಿಥಿ ಕಾರ್ಯವನ್ನು ಮಾಡಿ ಮುಗಿಸಿದ್ರು. ಆದ್ರೀಗ ಕುಟುಂಬದವರಿಗೆ ಅಚ್ಚರಿ ಜೊತೆಗೆ ಸಂತಸ ಮನೆ ಮಾಡಿದೆ. ಸಂತಸ ಮನೆ ಮಾಡಿದೆ. ಅಮ್ಮ ಸಿಕ್ಕಳು ಅಂತ ಮಕ್ಕಳು ಸಂಭ್ರಮದಲ್ಲಿ ತೇಲ್ತಿದ್ದಾರೆ. ಕುಟುಂಬವೇ ಖುಷಿಗೊಂಡಿದೆ. ಯಾಕಂದ್ರೆ ಫೋನ್ನಲ್ಲಿ ದರ್ಶನ ಕೊಟ್ಟಿರುವ ಈ ತಾಯಿ ಮಕ್ಕಳಿಂದ ದೂರಾಗಿ 20 ವರ್ಷಗಳೇ ಕಳೆದು ಹೋಗಿತ್ತು. ಅಮ್ಮ ಬದುಕಿಲ್ಲ ಅಂತ ತಿಥಿಯನ್ನು ಮಾಡಿದ್ರು ಮಕ್ಕಳು. 20 ವರ್ಷಗಳ ಬಳಿಕ ಕಾಣೆಯಾಗಿದ್ದ ಮಹಿಳೆ ಪತ್ತೆ. ಹೌದು, ನಾಪತ್ತೆಯಾಗಿ 20 ವರ್ಷಗಳೇ ಕಳೆದಿದೆ. ನಿಮಗೆ ಉಬ್ಬಿದ ರಕ್ತನಾಳ ಅಂದ್ರೆ ವೆರಿಕೋಸ್ ವೇನ್ಸ್ ಸಮಸ್ಯೆ ಇದ್ದಲ್ಲಿ ಫ್ರೀ ಡಾಪ್ಲರ್ ಸ್ಕ್ಯಾನಿಂಗ್ ಗಾಗಿ ಹಿಂದೆ ಭೇಟಿ ಕೊಡಿ ಏವಿಸ್ ಆಸ್ಪತ್ರೆಗೆ. ಎಲ್ರೂ ಈಕೆಯನ್ನ ಸತ್ತಿದ್ದಾಳೆಂದೇ ತಿಳಿದುಕೊಂಡಿದ್ರು. ಮಕ್ಕಳು ತಿಥಿ ಕಾರ್ಯವನ್ನ ಮಾಡಿ ಮುಗಿಸಿದ್ರು. ಇದೀಗ ವಿಜಯನಗರ ಜಿಲ್ಲೆ ಹೊಸಪೇಟೆಯ ಪೋತಗಕಟ್ಟಿಯ ಸಾಕಮ್ಮ ಮತ್ತೆ ಪತ್ತೆಯಾಗಿದ್ದಾರೆ. ವಿಷಯ ಏನಂದ್ರೆ, ಸಾಕಮ್ಮಗೆ ಮದುವೆಯಾಗಿ 3 ಮಕ್ಕಳಿದ್ರು. ಆದರೆ ಮಾನಸಿಕ ಸಮಸ್ಯೆಯಿಂದ ಬಳಲ್ತಿದ್ದ ಸಾಕಮ್ಮ 20 ವರ್ಷಗಳ ಹಿಂದೆ ಹೊಸಪೇಟೆಯಲ್ಲಿ ಆಕಸ್ಮಿಕವಾಗಿ ಟ್ರೇನ್ ಹತ್ತಿದ್ರು. ಬಳಿಕ ಹಿಮಾಚಲ ಪ್ರದೇಶದ ಮಂಡಿಯಲ್ಲಿರೋ ನಿರಾಶ್ರಿತರ ಶಿಬಿರದಲ್ಲಿದ್ರು. ಇತ್ತ ಸಾಕಮ್ಮಗಾಗಿ 10 ಕಡೆ ಹುಡುಕಿ ಸಾಕಾಗಿದ್ದ ಮನೆಯವರು ಆಕೆ ಸತ್ತಿದ್ದಾಳೆಂದೇ ತಿಳಿದಿದ್ರು. ತಿಥಿ ಕಾರ್ಯವನ್ನು ಕುಟುಂಬದವರು ಮಾಡಿದ್ರು. ಆದ್ರೀಗ ಮಂಡ್ಯ ಮೂಲದ IPS ಅಧಿಕಾರಿ ರವಿನಂದನ್ ಅನ್ನೋರು ಹಿಮಾಚಲ ಪ್ರದೇಶಕ್ಕೆ ಪ್ರವಾಸಕ್ಕೆ ತೆರಳಿದ್ದಾಗ ಸಾಕಮ್ಮ ಅವರನ್ನ ನೋಡಿದ್ದಾರೆ. ಕನ್ನಡ ಮಾತಾಡ್ತಾ ಇದ್ದ ಅವರ ವಿಡಿಯೋವನ್ನ ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿದ್ರು. ಅದರ ಮೂಲಕ ಅವರ ಕುಟುಂಬದವರನ್ನ ಪತ್ತೆ ಹಚ್ಚಲಾಗಿದೆ. ನಮ್ಮ ತಂಗಿ ಕಳೆದೋಗಿಬಿಟ್ಟಿದ್ಲು. ಇಲ್ಲಿ ಕಳೆದೋಗಿ ಒಂದು 20 ವರ್ಷ ಆಗಕ್ಕೆ ಬಂತು. ಸಿಕ್ಕಿದ್ದಿಲ್ಲ. ಎಲ್ಲ ಹುಡುಕಿ ಬಂದ್ರೂ ಸಿಕ್ಕಿದ್ದಿಲ್ಲ. ಸತ್ತೋಯಾಳಂತ ಕಾರ್ಯನಾರ ಮಾಡಿ ದಿವಸ ಕಾರ್ಯ ಮಾಡ್ಕೊಂಬಿಟ್ರು ಗಂಡನ ಮನೆಯವರು, ನಾವು ಎಲ್ಲರೂ ಕಲ್ತು. ಈಗ ಮತ್ತೆ ಸಿಕ್ಕಾಳಂತ ಸುದ್ದಿ ಬಂದಿರೋದಕ್ಕೆ ನಮಗೆಲ್ಲರಿಗೂ ಖುಷಿಯಾಗಿದೆ. ಈಗ ನಮ್ಮ ತಂಗಿ ಬರ್ಬೇಕಂತ ನಾವು ಕಾಯಕತ್ತೀವಿ. ಆಯಮ್ಮನಕೋಸ್ಕರ ನಾವು ಎಲ್ಲೆಲ್ಲರೂ ಬಂದು ಒಂತಲ್ಲಿ ಕುಂತೀವಿ ನೋಡಿ. ಇವಾಗ ವಿಡಿಯೋ ಗಮನಿಸಿದ್ದ ಸಮಾಜ ಕಲ್ಯಾಣ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಪಿ ಮಣಿವಣ್ಣನ್ ಸಾಕಮ್ಮನವರ ಬಗ್ಗೆ ಬಳ್ಳಾರಿ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ರು. ಬಳಿಕ 3 ಸಿಬ್ಬಂದಿ ತಂಡ ಹಿಮಾಚಲ ಪ್ರದೇಶದ ಮಂಡಿಗೆ ತೆರಳಿದ್ದು, ಅಲ್ಲಿಂದಲೇ ವಿಡಿಯೋ ಕಾಲ್ ಮೂಲಕ ಮಕ್ಕಳ ಜೊತೆ ತಾಯಿ ಸಾಕಮ್ಮ ಮಾತನಾಡಿದ್ರು. ತಾಯಿ ಕಂಡು ಮಕ್ಕಳು ಭಾವುಕರಾಗಿ ಕಣ್ಣೀರಿಟ್ರು. ರವಿನಂದನ್ ಸರ್ ಅಂತಂದು ಹಿಮಾಲಯದ ಹತ್ರ ಅವರು ನಮಗೆ ಮೆಸೇಜ್ ಕೊಟ್ಟಿದ್ರು. ಮಾರಮ್ಮನಹಳ್ಳಿ ಸ್ಟೇಷನ್ಗೆ ಮೆಸೇಜ್ ಕೊಟ್ಟು ಅಲ್ಲಿದ್ದ ಡಣಕಂಕೇರಿ ಅಂತಂದು ನಾಗರಾಜ್ ಅಣ್ಣ ಅಂತಂದು ನಮಗೆ ತಿಳಿಸಿದ್ರು. ನಿನ್ನ ಬೆಳಿಗ್ಗೆನೆ ಅದು ಬಂದು ವೀಡಿಯೋ ಹಾಕ್ಯಾರ ಸರ್. ವೀಡಿಯೋ ಹಾಕಿದಾಗ ಅದನ್ನ ನೋಡಿದ್ವಿ ಸರ್. ನೋಡಿದಾಗ ನಮ್ಮ ಚಿಕ್ಕಮ್ಮ ಕಾಣೆಯಾಗಿ 20 ವರ್ಷ ಆದ್ರೆ ಅದನ್ನ ನೋಡಿದಾಗ ನಮಗೆ ಭಾಳ ಖುಷಿ ಆಯಿತು. ಖುಷಿಯಾಗಿ ಎಲ್ಲರಿಗೆ ಮತ್ತು ನಮ್ಮ ಚಿಕ್ಕಮ್ಮರಿಗೆ ನಮ್ಮ ಅಣ್ಣರಿಗೆ ಪ್ರತಿಯೊಬ್ಬರಿಗೆ ಎಲ್ಲರಿಗೆ ನಾನು ಫೋನ್ ಮಾಡಿ ಹೇಳಿದೆ, ಈ ಥರ ಹಿಂಗೆ ಅಮ್ಮ 20 ವರ್ಷ ಹೋಗಿ ಕಾಣೆ ಆದಕ್ಕೆ ಈಗ ಮತ್ತೆ ಸಿಕ್ಕಾಳ ಅದಾಳ ಇಂತಲ್ಲೇ ಅಂತಂದು ಇದಾಯ್ತು. ತುಂಬ ಖುಷಿ ಆಯ್ತು. ನಮ್ಮ 2 ದಶಕಗಳ ಬಳಿಕ ಅಮ್ಮ ಮಕ್ಕಳು ಒಗ್ಗೂಡ್ತಿದ್ದಾರೆ. 2-3 ದಿನದಲ್ಲಿ ಬಳ್ಳಾರಿಗೆ ಮರಳಲಿದ್ದು, ತಾಯಿ ಮಮತೆ ಕಳೆದುಕೊಂಡಿದ್ದ ಮಕ್ಕಳು, ಮಕ್ಕಳ ಪ್ರೀತಿ ಕಳೆದುಕೊಂಡಿದ್ದ ಅಮ್ಮನಿಗೆ ಈಗ ಮರು ಜನ್ಮವೇ ಸಿಕ್ಕಂತಾಗಿದೆ. ವಿನಾಯಕ ಬಡಿಗೇರ, TV9 ಬಳ್ಳಾರಿ.